ಒಂದು ಕಡೆಯಲ್ಲಿ ಬಿಗ್ ಬಾಸ್ ಮುಗಿದೋಗಿದೆ, ಆದರೂ ಕೂಡ ಸ್ಪರ್ಧಿಗಳ ಫೈಟ್ ಮಾತ್ರ ಇದುವರೆಗೂ ಮುಗಿದಿಲ್ಲ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ರಜತ್ ವಿರುದ್ಧ ಮತ್ತೊಂದು FIR ದಾಖಲಾಗಿದೆ. ರಜತ್ ಮತ್ತು ಧನ್ರಾಜ್ ವಿರುದ್ಧ ಚಾಮರಾಜಪೇಟೆ ಠಾಣೆಯಲ್ಲಿ FIR ದಾಖಲಾಗಿರುವಂಥದ್ದು. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ರಜತ್ ವಿರುದ್ಧ ಮತ್ತೊಂದು FIR ದಾಖಲಾಗಿದೆ. ರಜತ್ ಮತ್ತು ಧನ್ರಾಜ್ ವಿರುದ್ಧ ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲು ಮಾಡಲಾಗಿದೆ. ಡಾಗ್ ಸತೀಶ್ ನೀಡಿರುವ ದೂರಿನ ಅನ್ವಯ FIR ದಾಖಲಾಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಹಾಕಿದ್ದಕ್ಕೆ ಬೆದರಿಕೆ ಹಾಗೆಯೇ ನಿಂದನೆ ಮಾಡಿರುವಂಥ ಆರೋಪ ಕೇಳಿಬಂದಿದೆ. ಫೋನ್ ಕರೆ ಮೂಲಕ ಬೆದರಿಕೆ ಹಾಕಿದ್ದಾಗಿ ಸದ್ಯ ದೂರನ್ನು ಕೊಟ್ಟಿದ್ದಾರೆ ಡಾಗ್ ಸತೀಶ್ ಅವರು. ಪ್ರಕರಣದ ತನಿಖೆಯನ್ನು ಕೂಡ ಪೊಲೀಸರು ಕೈಗೊಂಡಿದ್ದಾರೆ. ಒಂದು ಕಡೆಯಲ್ಲಿ ಬಿಗ್ ಬಾಸ್ನ ಸ್ಪರ್ಧಿಗಳು, ಬಿಗ್ ಬಾಸ್ ಏನೋ ಮುಗಿದೋಯ್ತು ಸೀಸನ್ನು, ಆದರೆ ಅದರಲ್ಲಿ ಭಾಗವಹಿಸಿದಂಥ ಸ್ಪರ್ಧಿಗಳ ಕಿತ್ತಾಟ, ಫೈಟ್ ಮಾತ್ರ ಮುಗಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ವಿ ಇಲ್ಲಿ ಡಾಗ್ ಸತೀಶ್ ಅವರು ಧನ್ರಾಜ್ ಮತ್ತು ರಜತ್ ವಿರುದ್ಧ ದೂರನ್ನು ಕೊಟ್ಟಿರುವಂಥದ್ದು. ಯಾವ ಕಾರಣಕ್ಕಾಗಿ, ಯಾವ ರೀತಿಯಾಗಿ ಈ ರಜತ್ ಮತ್ತು ಧನ್ರಾಜ್ ಸತೀಶ್ ಅವರಿಗೆ ಬೆದರಿಕೆ ಹಾಕಿದ್ರು? ಸಂಪತ್, ಏನಾದ್ರೆ ಈ ಒಂದು ಪ್ರಕರಣ ದಾಖಲಾಗೋದಕ್ಕೂ ಮುಂಚೆ ಕೂಡ ಕೇರ್ಪುರಂ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿದೆ. ಇದೇ ರಜತ್ ವಿರುದ್ಧ ಅಂತ ಹೇಳಿದ್ರೆ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ಕುಮಾರ್ ಎನ್ನುವಂತಹ ವ್ಯಕ್ತಿ ಒಂದು ದೂರನ್ನು ಕೊಟ್ಟಿದ್ದಾರೆ. ತನಗೆ ಬೆದರಿಕೆಯನ್ನು ಆಗ್ತಾ ಇದ್ದಾರೆ ಅಂತ ಹೇಳಿ. ಸೊ ಅದೊಂದು FIR ಆಗಿದೆ. ಆ ಕಡೆ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಈಗ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು FIR ದಾಖಲಾಗಿದೆ. ಏನಂತ ಹೇಳಿದ್ರೆ, ಏನು ಒಂದು ಡಾಗ್ ಸತೀಶ್ ಏನಿದ್ದಾರೆ ಅವರನ್ನು ಒಂದು ಯೂಟ್ಯೂಬ್ ಚಾನಲನ್ನು ಮಾಡ್ಕೊಂಡಿರ್ತಾರೆ ಈ ರಜತ್ ಮತ್ತು ಅವರ ಸ್ನೇಹಿತ ಧನ್ರಾಜ್ ಅವರು. ಸೊ ಇಬ್ಬರೂ ಕೂಡ ತಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಮೋಷನ್ ಮಾಡಬೇಕು, ಓಪನ್ ಮಾಡಬೇಕಾಗಿದೆ. ಹಾಗಾಗಿ ತಮ್ಮನ್ನು ಭೇಟಿ ಮಾಡಬೇಕು, ತಮ್ಮನ್ನು ಭೇಟಿ ಮಾಡಿ ನಿಮ್ಮ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರೆ ಜನಕ್ಕೆ ತುಂಬ ರೀಚ್ ಆಗುತ್ತೆ. ಹಾಗಾಗಿ ತಾವೇ ಈ ಒಂದು ಕಾರ್ಯಕ್ರಮದ ಮೊದಲ ಅತಿಥಿಯಾಗಿ ಬರಬೇಕು, ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಸುದೀಪ್ ಅವ್ರನ್ನು ಕೂಡ ಆಹ್ವಾನ ಕೊಟ್ಟಿದ್ರಿ, ಆದರೂ ಕೂಡ ನೀವು ಮಾಡೋದ್ರಿಂದಾಗಿ ನಮಗೆ ಹೆಚ್ಚಿನ ಒಂದು ಪಾಪ್ಯುಲಾರಿಟಿ ಸಿಗುತ್ತೆ ಅಂತ ಹೇಳಿ ಅವ್ರನ್ನ ಮನವೊಲಿಸಿ ಒಂದು ಉತ್ರಳ್ಳಿ ರಸ್ತೆಯಲ್ಲಿರುವಂತಹ ಒಂದು ಮಸಾಲಾ ಚಾಟ್ ಎನ್ನುವಂತಹ ಒಂದು ಸ್ಟುಡಿಯೋಗೆ ಕರೆಸ್ಕೊಂಡು ಅಲ್ಲಿ ವಿಡಿಯೋವನ್ನು ಮಾಡ್ತಾರೆ. ವಿಡಿಯೋ ಮಾಡುವಂತಹ ಸಂದರ್ಭದಲ್ಲಿ ಅವರು ಕೇಳುವಂಥ ಕ್ವಶನ್ಗಳಿಗೆ ಎಲ್ಲವನ್ನು ಕೂಡ ಇವರು ಉತ್ತರವನ್ನು ಕೊಟ್ಟಿರ್ತಾರಂತೆ. ಆದರೆ ಅವರು ಹೇಳಿರುವಂಥದ್ದನ್ನೆಲ್ಲವೂ ಕೂಡ ಸುಳ್ಳು ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತಾರೆ. ಹಾಗಾಗಿ ತನಗೆ ಇದರಿಂದ ತೇಜೋವಧೆ ಆಗಿದೆ ಅಂತ ಹೇಳಿ ಇವರು ಡಾಗ್ ಸತೀಶ್ ಅವರೊಂದು ದೂರನ್ನು ಕೊಡ್ತಾರೆ. ಅದರ ಜೊತೆಗೆ ಏನು ಒಂದು ರಜತ್ ಮತ್ತು ಅವರ ಸ್ನೇಹಿತ ಧನ್ರಾಜ್ ಏನಿದ್ದಾರೆ ಕರೆಯನ್ನು ಮಾಡಿ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ ಕೂಡ ಆರೋಪವನ್ನು ಮಾಡಿ ಅವರೊಂದು ದೂರನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡ ಈಗ ಅವರ ವಿರುದ್ಧ ಒಂದು FIR ದಾಖಲಾಗಿದೆ. ಆದರೆ ಪೊಲೀಸ್ ಠಾಣೆಗೆ ಇದುವರೆಗೂ ಕೂಡ ಬಂದಿಲ್ಲ. ಪೊಲೀಸರು ಕೂಡ ನೋಟಿಸ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಡಾಗ್ ಸತೀಶ್ ಅವರು ಕೂಡ ತನ್ನ ಒಂದು ಮಾನಹಾನಿ ಮಾಡಿದ್ದಾರೆ, ತನಗೆ ತೇಜೋವಧೆ ಮಾಡಿದ್ದಾರೆ. ನಾನು ಹೇಳಿರುವಂಥ ಅವರು ಕೇಳಿರುವಂಥ ಕ್ವಶನ್ಗಳಿಗೆ ಎಲ್ಲವೂ ಕೂಡ ನಾನು ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದೇನೆ, ಆದರೆ ಅದನ್ನು ತಿರುಚಿ ನನ್ನ ವಿರುದ್ಧ ಈ ರೀತಿಯಾಗಿ ಸಮಾಜದಲ್ಲಿ ಕೆಟ್ಟ ಸಂದೇಶ ರವಾನೆ ಆಗುವ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಿ ಅವರೊಂದು ದೂರನ್ನು ಕೊಟ್ಟಿರುವಂಥದ್ದು. ಸದ್ಯ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ರಜತ್ ಅವರು ಇಲ್ಲಿವರೆಗೂ ಕೂಡ ಯಾವುದೇ ಒಂದು ರಿಯಾಕ್ಷನ್ ಅನ್ನು ಕೂಡ ಕೊಟ್ಟಿಲ್ಲ. ಎರಡು ಕಡೆ ಈಗ ಅವರ ವಿರುದ್ಧ FIR ದಾಖಲಾಗಿರುವಂಥದ್ದು. ಸೊ ಕಾದು ನೋಡಬೇಕು ಮತ್ತೆ ಮುಂದೆ ಎಲ್ಲಿ ಅವರ ವಿರುದ್ಧ ಏನಾದರೂ ಪ್ರಕರಣಗಳು ದಾಖಲಾಗುತ್ತಾ, ಬೇಕು ಅಂತ ಈ ರೀತಿ ಆಗ್ತಾ ಇದೆಯಾ, ಅಥವಾ ಅವರ ವಿರುದ್ಧ ಯಾಕೆ ಈ ರೀತಿಯ ಷಡ್ಯಂತ್ರ ಆಗ್ತಾ ಇದೆ, ಅಥವಾ ಡಾಗ್ ಸತೀಶ್ ಮತ್ತು ರಜತ್ ಅವರ ನಡುವಿನ ವೈಮನಸ್ಸು ಏನು ಅನ್ನೋದು ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸದ್ಯ ಡಾಗ್ ಸತೀಶ್ ನೀಡಿರುವ ದೂರಿನ ಅನ್ವಯ ತನಿಖೆ ಆಗ್ತಾ ಇದೆ. ಈಗಾಗಲೇ ರಜತ್ ಮತ್ತು ಧನ್ರಾಜ್ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ಗಮನಿಸಬೇಕು, ಒಂದು ಕಡೆಯಲ್ಲಿ ಕಿತ್ತಾಟ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತದಾಗಿ. ರಜತ್ ವಿರುದ್ಧ ಇನ್ನೊಂದು ದೂರು ಕೂಡ ದಾಖಲಾಗಿದೆ. ಅದು ಸಾಮಾಜಿಕ ಕಾರ್ಯಕರ್ತ ದಾಖಲು ಮಾಡಿರುವಂಥ ದೂರು. ನನಗೆ ರಜತ್ ಬೆದರಿಕೆ ಹಾಕಿದ್ದಾರೆ ಅಂತೇಳಿ. ಇತ್ತ ಡಾಗ್ ಸತೀಶ್ ಕೂಡ ದೂರನ್ನು ದಾಖಲು ಮಾಡಿದ್ದಾರೆ. FIR ಆಗಿದೆ. ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇನ್ಸ್ಟಾದಲ್ಲಿ ಮೆಸೇಜ್ ಹಾಕಿದ್ದಕ್ಕೆ ಬೆದರಿಕೆಯನ್ನು ಹಾಕಿದ್ದಾರೆ, ನಿಂದನೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಕಾದು ನೋಡಬೇಕು. ಕಿತ್ತಾಟ ಜೋರಾಗ್ತಾ ಇರುವಂಥದ್ದು, ಸ್ಪರ್ಧಿಗಳ ಫೈಟ್ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಗೆಯೇ ನಾನು ಕೊಟ್ಟಂತ ನನ್ನ ಇಂಟರ್ವ್ಯೂ ಈ ವಿಚಾರದಕ್ಕೆ ಸಂಬಂಧಿಸಿದಂತೆಯೂ ಕೂಡ ಸತೀಶ್ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ.